ಅರೆ ವೇದಾಂತ್, ನೀವೇನು ಮಾಡ್ತಿದ್ದೀರಾ? ಇನ್ನೇನು ಮಾಡೋದಕ್ಕಾಗುತ್ತೆ ಸಾರ್ಥಕ್. ನೀನು ನಿಮ್ಮ ಹೆಂಡತಿ ನನ್ನ ಕತೆಗೆ ಅಮೂಲ್ಯನ ತಳಕ್ಕೆ ಹಾಕಿದ್ರಲ್ಲ, ಅದನ್ನು ಫಿಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಫಿಕ್ಸ್ ಮಾಡೋಕ್ಕೆ ಅಂದರೆ? ಕಮಾನ್ ಸಾರ್ಥಕ್, ಅಮೂಲ್ಯ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಅಷ್ಟೇ. ಒಳ್ಳೆ ತಮಾಷೆ ನೋಡಿ. ನೀವು ಅಮೂಲ್ಯಂಗೆ ಕಾಯ್ತಿದ್ರೆ ನಾನು ಅವಳ ಮನೆಗೆ ಹೋಗ್ತಾ ಇದ್ದೀನಿ. ಅವಳ ಮನೆಗ? ಯಾಕೆ? ಇನ್ನೇನಕ್ಕೆ, ಆದ್ಯ ಮತ್ತೆ ನಿಮ್ಮ ಅಜ್ಜಿ ಇಬ್ರು ಅಮೂಲ್ಯನ ಮನೆಗೆ ಹೋಗಿದ್ದಾರೆ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ವಾಟ್? ಅಜ್ಜಿ ಮತ್ತೆ ಆದ್ಯ ಅಮೂಲ್ಯ ಮನೆಗೆ ಹೋಗಿದ್ದಾರ? ಯಾಕಂತೆ? ಬೆಳಿಗ್ಗೆನೆ ಹೋಗಿದ್ದಾರೆ ವೇದಾಂತ್. ಮೇ ಬಿ ನೀವಿಬ್ರು ಮದುವೆ ವಿಷಯ ಮಾತಾಡೋಕ್ಕಿರ್ಬೇಕು. ಇರಿ, ನಾನು ಆದ್ಯ ಕಾಲ್ ಮಾಡಿ ಮಾತಾಡ್ತೀನಿ. ಏನಾಯ್ತು ವೇದಾಂತ್? ಆದ್ಯ ಕಾಲ್ ಕಟ್ ಮಾಡ್ತಿದ್ದಾಳೆ. ಅವಳು ತುಂಬ ಜೋರು. ಹೇಗೋ ನಿಮಗೆ ವಿಷಯ ಗೊತ್ತಾಗಿರುತ್ತೆ ಅಂತ ಅವಳಿಗೆ ಡೌಟ್ ಬಂದಿರುತ್ತೆ. ಮೇ ಬಿ ಇರ್ಬೋದು. ನೀವು ನಂಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ವೇದಾಂತ್. ಈ ರೀತಿ ಬೀದಿ ಬೀದಿಲಿ ಅಮೂಲ್ಯನ ಕಾಯ್ತಿದ್ದೀನಿ ಅಂತ ಅಜ್ಜಿ ಗೊತ್ತಾಗೋದು ಬೇಡ. ಅವ್ರನ್ನ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗಿ. ಓಕೆ ವೇದಾಂತ್, ನೋ ಪ್ರಾಬ್ಲಮ್. ಥ್ಯಾಂಕ್ಸ್. ಬಾಯ್. ಬಾಯ್. ಈ ಅಮೂಲ್ಯ ಬಜರಂಗಿ ಅನ್ನೋ ಥರ ನಾನು ಯಾವ್ದಾದ್ರು ದೇವ್ರು ಹಿಡ್ಕೊಳ್ಳೋದು ಒಳ್ಳೇದು. ಈ ರೀತಿ ಅನಾಹುತಗಳಾಗೋದಾದ್ರೂ ತಪ್ಪುತ್ತೆ. ನನ್ನ ಮೊಮ್ಮಗನ ಮನೆ ಬೆಳಕಮ್ಮ ನೀನು. ಆರ್ತಿ ವಿಕ್ಕಿನ ಸೇರಿಸೋ ಗಡಿಬಿಡಿಲಿ ನೀವಿಬ್ರು ತಗಲಾಕೊಂಡ್ರಿ ಅಂತ ಆದ್ಯ ಹೇಳಿದ್ಲು. ಇನ್ನು ಈ ಬಳೆಗಳು ಆ ಮನೆ ಹಿರಿ ಸೊಸೆಗೆ ಸೇರ್ಬೇಕಾದ್ದು. ಅಮೂಲ್ಯ ಅಕ್ಕ, ಈ ಟೈಮಲ್ಲಿ ನಮ್ಮ ಇವಿಲ್ಡ್ ದೆವ್ವ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಇಷ್ಟೊತ್ತು ತನಕ ನನ್ನ ಜೊತೆನೇ ಇದ್ದು ನನ್ಗೆಲ್ಲ ಕತೆನೂ ಹೇಳಿದ್ಲು. ಸರಿಯಾದ ಟೈಮ್ಗೆ ಮಿಸ್ ಆದ್ಲು. ಅವಳಿದ್ದಿದ್ರೆ ಎಷ್ಟು ಮಜಾ ಮಾಡ್ಬೋದಿತ್ತು ಗೊತ್ತಾ? ಅಮ್ಮು, ಅವಳು ಮಾತಾಡ್ತಾನೆ ಇದ್ದಾಳೆ, ನೀನು ಸುಮ್ಮನೆ ಕೂತಿದ್ಯಾ? ಏನಾಯ್ತು ನಿಂಗೆ? ಇದೇನಕ್ಕ ಹೀಗೆ ಹೇಳ್ತಿದ್ಯಾ? ಎಲ್ಲ ನಡೆದಿದ್ದೆಲ್ಲ ನೋಡಿದ್ಮೇಲೆ ಹೀಗೆ ಕೇಳ್ತಿದ್ಯಲ್ಲ. ನಿನ್ ಮದ್ವೆ ಮಾತುಕತೆ ನಡೀತಪ್ಪ, ಅದ್ರಲ್ಲೇನು ಆಶ್ಚರ್ಯ ಇದೆ? ಆರ್ತಿ ಅಕ್ಕನ ಮದ್ವೆ ಆದ್ಮೇಲೆ ಕ್ಯೂ ಅಲ್ಲಿರೋದು ನೀನೇ ಅಲ್ವಾ? ಸುಮ್ಮನಿರ ಡೈನೋಸರಸ್, ನಿನಗಿವೆಲ್ಲ ಅರ್ಥ ಆಗಲ್ಲ. ಅಕ್ಕ, ನನ್ಗೆ ಯಾಕೋ ಭಯ ಆಗ್ತದೆ ಕಣೆ. ನಿನಗೆ ಭಯನಾ? ಅದನ್ನ ನಾನು ನಂಬೇಕಾ? ನಂಬಲೇಬೇಕು, ಯಾಕಂದ್ರೆ ವಿಷಯ ಆಗಿದೆ. ಇಲ್ಲಿ ನೋಡಿದ್ರೆ ಅದಕ್ಕೆ ಅಜ್ಜಿ ಬಂದು ಮದ್ವೆ ಮಾತುಕತೆ ಮಾಡಿದ್ರು. ಆ ಕಡೆ ಕೋಪಿಷ್ಟ ಬೇರೆ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು ಅಂತ ಕರೆದಿದ್ದಾನಕ್ಕ. ಆಯ್ತಲ್ಲ ಕಡಿ, ಹಾಗಿದ್ರೆ ಸೂಪರ್. ಯಾಕತರ ನೋಡ್ತಿದ್ದೀರಾ? ಯಾಕೆ ಹಾಗೆ ಹೇಳ್ದೆ ಅಂತ ಹೇಳ್ತೀನಿ. ಈಗ ಅಮ್ಮು ಅಕ್ಕ ವೇದಾಂತ್ ಭಾವ ಇರೋ ಜಾಗಕ್ಕೆ ಹೋದ್ರೆ ಆಗದೇ ಒಂದು. ಏನಾಗುತ್ತೆ? ಫಿಲ್ಮಲ್ಲಿ ಏನಾಗುತ್ತೋ ಅದೇ ಆಗುತ್ತೆ. ಫಿಲ್ಮಲ್ಲಿ ಏನಾಗುತ್ತೆ? ಅಮೂಲ್ಯ, ಅಜ್ಜಿ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನನಗೆ ನಿನ್ ಮೇಲೆ ಪ್ರೀತಿ ಇರೋದು ನಿಜಾನೇ ಅಂತ ಹೇಳಿ ಮಂಡಿ ಊರಿ ಕೂತು ಕೈ ಎರಡು ಮುಂದೆ ಮಾಡಿ ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್ ಅಮೂಲ್ಯ ಅಂತಾರೆ. ಇಲ್ಲ ಅಮ್ಮು, ನನಗೂ ಹಾಗೆ ಅನ್ನಿಸ್ತಿದೆ ಕಣೆ. ಹಾಗೆ ಅನಿಸ್ತಿದೆ ಅಂದ್ರೆ? ಅದು ವೇದಾಂತ್ ಬಾಬಂಗೂ ನಿನ್ನ ಲವ್ ಆಗಿದೆ ಅಂತ ಅನ್ನಿಸ್ತಿದೆ. ಹೋಗಕ್ಕ, ನೀನು ಅವ್ರ ಪಾಟಿಗೆ ಸೇರ್ಕೊಂಡ್ಬಿಟ್ಟ. ಹೋಗಿ, ನಂಗೆ ಯಾರು ಬೇಡ. ಹುಟ್ಟುವಾಗ್ಲೂ ಏಕಾಂಗಿ, ಸಾಯುವಾಗ್ಲೂ ಏಕಾಂಗಿ ಅಂತಾರೆ. ನಾನು ಸೆಂಟ್ರಲ್ ಏಕಾಂಗಿ ಅನ್ಕೊಂಡು ಗಟ್ಟಿ ಆಗ್ತೀನಿ. ಬಾಯ್. ನನ್ಗೇನು ಗೊತ್ತಿಲ್ಲ ಅಂತೀಯಲ್ಲ, ಎಲ್ಲ ಗೊತ್ತಿರೋಳು ನೀನು. ನೀನ್ ಯಾಕೆ ಹೀಗೆ ಮಾಡ್ದೆ? ನಾನೇನೇ ಮಾಡ್ದೆ? ಅಲ್ಲಿ ವೇದಾಂತ್ ಬಾವ ನಿನಗೆ ಪ್ರಪೋಸ್ ಮಾಡಕ್ಕೆ ಕಾಯ್ತಾ ಇರ್ತಾರೆ.
ನೀನು ಈ ತರ ಲಂಗ ದಾವಣಿಲೆ ಹೋಗ್ತೀಯಾ? ಅಂಜು ಸುಮ್ಮನೆ ಬಿಡು, ಜಾಸ್ತಿ ಆಯ್ತು ನಿಂದು. ಪ್ರಪೋಸ್ ಅಂತ ಪ್ರಪೋಸ್. ನಾನು ಹೋಗಿ ಬರ್ತೀನಿ, ಬಾಯ್. ಅವಳು ಇಟ್ಕೊಂಡು ಬಾರಕ ಡೈನೋಸರ್ ಬಿಡ್ಬೇಕಾ? ಏ ಅಂಜು, ಯಾವಾಗ್ಲೂ ಇದೇ ಆಯ್ತು ಇವ್ರದ್ದು. ಐ ಥಿಂಕ್ ಶಿಸ್ ಬಿಡಿ, ಬಾಯಿ ಬಿಟ್ರೆ ಬಣ್ಣ ಕೆಡುತ್ತೆ, ಸುಮ್ಮನೆ ಇದ್ರೆ ಸುಂದ್ರಿನೇ. ವೇದಾಂತ್, ಸೀರಿಯಸ್ಲಿ ಡಿಸ್ಕಸ್ಟಿಂಗ್. ಏನಾಗ್ತಿದೆ ನಿನಗೆ? ಅಮೂಲ್ಯ ಅವ್ರು ಬಂದಾಯ್ತು. ನೋಡು, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನು ಇಂಪಾರ್ಟೆಂಟ್ ವಿಷಯ? ಅಲ್ಲ, ನೀನು ನಿಮ್ಮ ಅಜ್ಜಿನ ನಮ್ಮ ಮನೆಗೆ ಕಳ್ಸೋಗಾಗ್ಬಿಟ್ಟೆ ಅಲ್ವಾ? ನಿನ್ಗೆ ನನ್ನ ಮೇಲೆ ದ್ವೇಷ ಇದೆ ಅಂತ ಗೊತ್ತು, ಆದ್ರೆ ತೀರಾ ಈ ಲೆವೆಲ್ಗೆ ಅಂತ ಗೊತ್ತಿರ್ಲಿಲ್ಲ. ಹೇಯ್, ಸುಮ್ಮನೆ ವಟ ವಟ ಅನ್ಬೇಡ. ಅಂತೀನಿ ಕಣಯ್ಯ, ಅದೇ ನನ್ನ ಕ್ಯಾರೆಕ್ಟ್ರು. ನಾನು ಯಾವಾಗ್ಲೂ ನಾನಾಗೆ ಇರ್ತೀನಿ. ನೀನ್ಯಾಕೆ ಒಂದೊಂದ್ಸಲ ಒಂದೊಂಥರ ಆಡ್ತೀಯಾ? Amulya, will you be my girlfriend?